ಮಾಲಾಸುರ ಮಸಾಲೆ ಬ್ಯಾಡರ್ ಕಣ್ಣಪ್ಪನ ಬೆಳ್ಳುಳ್ಳಿ ನೋಡಿ ವಲಸಾದ ಉಳ್ಳಿಗೆಡ್ಡೆ ಕೋಲಾಟರ ಕೊತ್ತಿಂಬರಿ ಕಾಟಪ್ಪನ ಕಸಕೈಸೆ ನಾವ್ಯಾರ ಯಾರಕ್ಕೆ ನಮ್ಮ ಚೈಪಾಮ ಚಕ್ಕೆ ನೋಡ್ರಿ ಲವಂಗ ಗುಂಗೂರು ಮೆಣಸಿನ್ಕಾಯಿ ನೋಡ್ರಿ ಬನ್ನಿ 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 ನಾನು ಇದ್ದಾಗಲೇ ಹಬ್ಬ ಮಾಡ್ಬೇಕಂತೆ ಇದ್ದಾಗಲೇ ಸಂಘ ಮಾಡ್ಬೇಕಂತ ನೋಡ್ರಿ ಸಾಕು ಮುಚ್ಚ ಸಾಕು ನೋಡಿದ್ದೀನಿ ಆದರೆ ಸಂದ ಸ್ವಲ್ಪ ತಿಳಿಸಿ ಹೇಳುತ್ತೇನೆ ಏನ ಸಾಕು ಮುಚ್ಕೊಂಡು ಈ ಸಂಧಿಗಳ ಮಹಿಮೆಯನ್ನು ಹೇಳುವೆ ಕೇಳು ಕಂದ ಕಿವಿಗೊಟ್ಟು ಕೇಳುವೆ ಹೇಳು ತಾಯಿ ಹಂಗಾದ್ರೆ ಹೇಳ್ತೀನ ಕೇಳಪ್ಪ ಈಗ ನೀ ಗುದ್ದಿದ್ಯಲ್ಲ ಈ ಸಂಧಿನ ಏನಂತ ಕರೀತಾರ ಗೊತ್ತೇನು ಪುರುಷೋತ್ತರದ ಸಂಧಿ ಅಂತ ಕರೀತಾರೋ ಮರಯ್ಯ ಯಾಕೆ ಈ ಸಂಧಿನ ಪುರುಷೋತ್ತರದ ಸಂಧಿ ಅಂತ ಕರೀತಾರ ಅಂದ್ರ ಹಗಲು ರಾತ್ರಿ ಅಂದಂಗ ಇಲ್ಲಿ ಜನ ಅಡ್ಡಾಡ್ತಾನೆ ಇರ್ತಾರ ಅದಕ್ಕೆ ಪುರುಷೋತ್ತರದ ಸಂಧಿ ಅಂತ ಕರೀತಾರ ಇನ್ನು ಎರಡನೇದು ಎಡವಟ್ಟಿನ ಸಂಧಿ ಅಂತ ನೋಡು ಮತ್ತೆ ಈ ಸಂಧಿಯಾಗ ಹೋದ್ರ ಆ ಜನ ಯಾವಾಗ ಎತ್ತಂಗಡಿ ಹಾಕ್ತಾರೋ ಯಾರಿಗೂ ತಿಳಿಯಂಗ ಇಲ್ಲ
ಯಾವ್ದು ಇಲ್ಲ ಒಣಗು ಕಡ್ಡಿ ಆಗೈತಿ ಇದು. ಅಯ್ಯೋ ಮಾಮ, ನೀ ಏನು ನಾ ಯಾರೋ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ಅಂದಾಗ ನೀ ಯಾಕೆ ಸಂಜೆಗೆ ಬರಕ್ ಹೋದೆ ಅಂತೀನಿ. ಗಡ್ಡೆ ಆಗೈತ್ ಕಣ. ಸಂಜೆ ಮಹಿಮೆ ತಿಳಿದುಕೊಳ್ಳಕಲಿ. ಹಂಗಲ್ಲ, ಎಲ್ಲಾ ಸಂಧಿಗಳ ಮಹಿಮೆ ಅಂದ್ರ ಎಲ್ಲಾ ಸಂಧಿಗಳ ವ್ಯವಹಾರ ತಿಳ್ಕೊಂಡಿ ಅಂದಂಗ. ನಾನು ತಿಳಿದುಕೊಂಡಿದ್ರು ಪರವಾಗಿಲ್ಲ. ಈ ದಿನ ತಿಳಿದುಕೊಂಡು ಸಾಯಂಕಾಲ ಬಂದು ತಿಳಿಸ್ತಿಲ್ಲ ಅಷ್ಟೇ ಸಾಕು ಕಣೆ. ಅಲ್ಲ ಮಾಮ, ನಾನು ನೀನು ಓಡಿ ಓಡಿ ನನ್ನ ಹಾ ಹೇಳ. ಮಾಮ ಅಲ್ಲಪ್ಪ, ನಾನು ನೀನು ಓಡಿ ಓಡಿ ಸುತ್ತಿ ಸಂಜೆ ಸಂಜೆ ಸುತ್ತಿ ವ್ಯಾಪಾರ ಮಾಡೋದು ಯಾಕೆ ಹೇಳು ಅಂತೀನಿ. ಪ್ರೀತಿ ಆಗೈತ್ ಕಣೆ ನಿನ್ನ ಮೇಲೆ. ನೋಡಿ ಯಾರು ಬೇಡ ಅಂತಾರೆ. ನೋಡೋದಪ್ಪ ಕಚ್ಚಿ ಕುಣಿಯೋದಪ್ಪ ದೊರೆ. ನಾಚಬೇಡ ನಾರಿ ಬಂದಿನ ಏನೇನ ಬೇಡಕ ಬೇಡ ಹುಡುಗಿ ಕೊಡಸಕ ಬಂದಿನ ಏನೇನ ಬೇಡಕ ಬೇಡ ಹುಡುಗಿ ಕೊಡಸಕ ಬಂದಿನ ಸೊಟ್ಟದಲ ತರ ಚೈನಾ ತಂದಿನಿ ಬಾರ ನಿನ್ನ ಮೋಟದಲ ತರ ಬೆಳೆಯ ತಂದಿನಿ ಬಾರ ನಿನ್ನ ಸಂಚಗೈಯ ತಾರ ಚಿನ್ನದ ಬಳೆಯ ತಂದಿನಿ ಬಾರ ನಿನ್ನ ಸೊಟ್ಟಗೈಯ ತಾರ ಬೆಳಕಿದೆ ಹುಡುಗಿ ಬೆಳಕಿದೆ ಹುಡುಗಿ ನಿನ್ನ ಸಿಂಬಳ ಮುಗತಾರ ನತ್ತ ತಮ್ಮಿನಿ ಬಾರ ನಿನ್ನ ಬಣ್ಣ ಹೋಗತಾರ
ಒಂದಲ್ಲಪ್ಪ, ಇದನ್ನ ಚುಚ್ಚಬಾರದು. ಚುಚ್ಚೋ ಜಾಗ ಚುಚ್ಚಬೇಕು, ಚುಚ್ಚಬಾರದು ಜಾಗ ಚುಚ್ಚಿದ್ರೆ ಏನಾಗಬೇಡ. ಆಯ್ತು ಮರ್ಯಾಳೆ ಸಂಧ್ಯಾ, ಇನ್ನಿಂದ ಹೊಸ ಸಾಮಾನು ಐತೆ ಅಂತ ನೋಡೆ. ಮಾಮ, ಆದ್ರೆ ಹಳೆ ಗಾಡಿನ ಗ್ಯಾರೇಜ್ ಬಿಟ್ಟು ಹಂಗ ಹೊಸ ಸಾಮಾನು ಆಚಾರ ಗ್ಯಾರೇಜ್ ಬಿಡೆ. ನನ್ನಿಂದ ತಡಕ? ಮಾಮ, ನಂದು ಆಚಾರ ಇತ್ತು, ಸ್ವಲ್ಪ ಕೆಲಸ ಐತಿ. ನಿಮ್ಮ ಮನೆಗೆ ಹೋಗಮ್ಮ, ಬರ್ತೀನಿ. ಆಯ್ತು ಹೋಗ್ತಿ ಕಣ. ಮಾಮ, ಅದ್ರ ಇನ್ನೊಂದು ಐತಿ. ಹೊಸ ಸಾಮಾನಾದ್ರೂ ಓರಲ್ಲ ಮಾಡ್ತಿದ್ರೆ ಒಳ್ಳೇದಲ್ಲೇ ಮಾಮ ಅಂತೀನಿ. ಏ ಅಯ್ಯೋ ಹುಚ್ಚಿ, ಓರಲ್ಲನ್ನ ಮಾಡಿಸ್ಕೊ, ರಿಪೇರನ್ನ ಮಾಡಿಸ್ಕೊ. ಯಾರು ಬೇಡ ಅಂತಾರೆ? ಆಮೇಲೆ ಮೇಲ್ಗಿಲೆ ಓರಲ್ಲನ್ನ ಮಾಡಿಸ್ಕೊ, ರಿಪೇರನ್ನ ಮಾಡಿಸ್ಕೊ. ಯಾರು ಬೇಡ ಅಂದ್ರೆ ಎಲ್ಲಿ ನೋಡ್ಬೇಕು? ನಿಮ್ಮ ಅಪ್ಪನ ಮನೆಗೆ ಹೋಗು. ನಮ್ಮ ಅಪ್ಪನ ಮನೆ ಇದೆ, ನಮ್ಮ ಅತ್ತೆ ಇದೆ. ನೀನು ದುರ್ಗದಿಂದ ಬಂದಿದ್ಯಾ? ಎರಡೇಟು ಬಿಟ್ರೆ ಅಲ್ಲಿಗೆ ನೋಡ್ತೀನಿ ನೋಡು. ನೀ ಗಂಡಸ ಹಾಕಿದ್ರ ನನಗೆ ಅದು ಇಷ್ಟ. ಹೊಡಿ ನೋಡು, ಹೊಡಿ ಯಾರ ಅದಕ್ಕೆ ಹೋಗ ಕಂಡಿದೆ. ಓಹೋ ಬೇಡ. ನಿನ್ನಂತ ಹಳೆ ಸಾಮಾನಿಗೆ ಮಣ್ಣು ಹಾವ ಹುಡುಗಿ ನಾನಲ್ಲ ಅಂತೀನಿ. ಹೊಸ ಸಾಮಾನಿಗೆ ಹೊಸ ನನ್ನ ಹುಡುಗಿ, ಹುಡುಗ ಹುಡುಗಿ ಅದಕ್ಕೆ ನಾನು ಬರಕತ್ತಾನೆ. ಎಲ್ಲ ನಿಮ್ಮ ಅವ್ವ ಕಳ್ಳು ಬಿಡ್ರಿಕ್ಕೆ. ಅಲ್ಲ, ಅದು ಯಾರ ಮನೆಯಿಂದ ತೆಗ್ದ್ಕೊಂಡು ಬಂದು ಮರ್ರೆ? ಯಾವ ಹುಡುಗಿ ಮನೆಯಿಂದ escape ಮಾಡ್ಕೊಂಡು ಬಂದ್ರು? ಅಲ್ಲ ಪುಟ್ಟ ಕತ್ತಿ ಅಲ್ಲ, ಏನಾದ್ರು ಡ್ಯಾಮೇಜ್ ಗಿಡ್ಮೇಜ್ ಏನೈತಿ ಹೇಳಲೇ? ಏನೇನೈತಿ? ನಮ್ಮವ್ವ ಬೈತಾಳೆ, ಹೂವಿನ ಬಾಣದೈತಿ ಯಾರಿಗೂ ಕಾಣದೈತಿ, ಕಾಡಿನ ಸಾಲಿನಲ್ಲಿ ನೋಡುವ ಬಾಣದಲ್ಲಿ ಕೇಳುವ
ಚೆಲುವವನ್ನು ಹೆಜ್ಜೆ ಎಲ್ಲರನ್ನೇ ಗೆಲ್ತೀಯ. ಎಲ್ಲ ಪ್ರೀತಿ ಯಾವ ಬೋಳಿ ಮಗ ನನ್ನನ್ನು ಬ್ಯಾಡ ಅಂದವನು ಯಾವ ಬೋಳಿ ಮಗ ಬ್ಯಾಡ ಅಂದವನು ನಮ್ಮ ಸರ್ಕಾರಕ್ಕೆ ಬಾಗ್ಲಿಲ್ಲ ಅಂದ ಮೇಲೆ ನಮ್ಮ ಮನೆಗೂ ಬಾಗ್ಲಿಲ್ಲ. ನೀನ್ ಯಾವಾಗ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ಹೋಗ್ಬೋದು ಕಡೆ. ನಾನು ಕುಂತು ಮಾಡಿದನಂದ್ರೆ ಒಂದು ಪಾಡಿಗೆ ನೋಡಿ, ಒಂದು ಕಡೆ ಹಿಡ್ಕೊಂಡು ಮುಗಿಸ್ಕೊಂಡು ಅವರದ ಕೆಲಸ ಕಡೆ. ಸ್ವಲ್ಪ ಕೆಲಸ ಇತ್ತು, ಅದನ್ನ ಬೇಗ ರಿಪೇರಿ ಮಾಡ್ತೀವಿ ಇಲ್ಲ ಅಂತ ಕೇಳಕ್ ಬಂದೆ ನೋಡು. ಅದಕ್ಕೇನಂತ ನಾನು ಕುಂತು ಮಾಡಿದನಂದ್ರೆ ಸಾಯಿ ಕೆಲಸ ಮಾಡ್ತೀನಿ ಕಣೆ. ನಿಮ್ಮಂತ ಸಾಮಾನು ರಿಪೇರಿ ಹೌದು. ಗಟ್ಟಿ ಮನಸ್ಸು ಮಾಡಿ ಕುಂತೀನಂದ್ರ ಕುಟ್ಟಿದ್ದೆ ಕುಟ್ಟಿದ್ದು ಕುಟ್ಟಿದ್ದೆ ಕುಟ್ಟಿದ್ದು. ಅದನ್ನ ತಗೊಂಡು ನಾ ಏನ್ ಮಾಡ್ಲಿ? ಅಮ್ಮಕ್ಕ ನೀ ರೆಡಿ ಮಾಡಕ್ಕ ಒಂದು ಉಂಗುರ ಏಟ್ ಕೊಡ್ಬೇಕು ರೊಕ್ಕ? ನಿನಗೆ ಯಾವ ತರ ಬೇಕೆ ಆ ತರ ರೇಟ್ ಇರುತ್ತದೆ ನೋಡಿ ಸಂಧ್ಯಾ. ನಿನಗೆ ಯಾವ ತರದ ಬೇಕು ಕೇಳು. ನಮ್ಮ ಮತ್ತೇನೆಲ್ಲ ಸಾಂಗುದ್ದ ಹೇಳ್ತೀನಿ, ನಾ ಸೋಲಕಾಮನ್ ಹೇಳ್ತೀನಿ, ಆ ಸೂಲ್ಪಾಬ್ನ ಹೇಳ್ತೀನಿ, ಎಲ್ಲರೂ ಕೇಳಿ ಬಾರೆ ಕೊಡ್ತೀನಿ, ಮಾಡಿ ಕೊಡ್ತೀನಿ. ಅಲ್ಲ ಅದೇ ಇವರೆಲ್ಲ ಏನು ಗರ್ಭ ಮಾಡಿದ್ರು ನಿಮ್ಮ ಹತ್ರ ನಿಂತ ಕುಟ್ಟಿಸ್ಕೊಂಡಾರ ಅದೆಲ್ಲ ಎಲ್ಲ ಬರಯ್ಯ. ಇದು ಬೇರೆ ಬೇರೆ ತರನೂ ಬರ್ತೈತೇನು? ಅದ್ರಾಗೆ ಒಬ್ಬೊಬ್ರು ನಮ್ಮನ್ನು ಒಂದೊಂದ್ ತರ ಮಾಡಿದ್ದೀನಿ. ಅದ್ರಾಗ ನಿನ್ಗೆ ಹೆಂಗ್ ಬೇಕು ಕೇಳಿ. ನಾನು ಸಣ್ಣ ಬರ್ತೀನಿ, ನಾ ಹೇಳ್ತೈತೆ ಅದ್ರ ಹಳ್ಳಿನ ರೇಟ್. ಬೇಡ ಕಣವ, ನೀ ಅಲ್ಲೇ ಕೂತ್ಕ, ಇದನ್ನ ನೋಡಕ್ ಆಗ್ತಿಲ್ಲ. ಅಂದಾಗ ಮಾಮ ನೋಡು, ನನ್ನ ಉಂಗುರಕ್ಕ ಒಂದು ಹಸಿರು ಹುಳ್ಳು ಸೇರಿಸಿ ಏಟ್ ಕೊಡ್ಬೇಕು. ನೋಡ ಸಂಧ್ಯಾ, ಹಳ್ಳಿನ ರೇಟ್ 800 ರೂಪಾಯಿ ಆಗುತ್ತದೆ. ಇನ್ನು ಓವರಾಲ್ ಮಾಡಿದ ಚಾರ್ಜ್ ಬ್ಯಾರ ಆಗುತ್ತದೆ ನೋಡಿ. ಮಾಮ ಓಯ್ ಮಾಮ, ಉಂಗುರ ಕಮ್ಮಿನ ಆಗಂಗಿಲ್ಲೇನು? ನಮ್ಮ ಹತ್ರ ಕಡಿಮೆ ಅಂದ್ರೆ ಸಿಗಾಕಿಲ್ಲ. ಹೋಗ ಸೈಪಾಲ್ ಅಂತ ಹೋಗಿ ಮಾಡಿಸ್ಕೊಂಡು ಕೊಡ್ತಾರ ಅವ್ರು. ಕಡಿಮೆ 20 ರೂಪಾಯಿ ಮಾಡಿ ಕೊಡ್ತಾರ ಅವ್ರು. ಬೇಡಪ್ಪ, ಅದೇ ಆಯ್ತು ಅದೇ ಅರ್ಧಪ್ಪ ಇದು ಏನು ಸಾಮಾನು ರಿಪೇರಿ ಮಾಡೋದು ಅಷ್ಟೇ ನಮ್ಮ ನೆಟ್ಟಗಿರೋದ 800 ರೂಪಾಯಿ. ಯಪ್ಪ ಏನು ಮಾಡಿ ನಾನು ಉಂಗುರ ಮಾಡಿಸ್ಕೋಬೇಕಂತ ಭಾರಿ ಐತಿ. ಹೆಂಗಾರು ಮಾಡಿ ಇದನ್ನ ಮಾಡಿ ಪ್ರೀತಿ ಚಿಡಿಸಿ ನಾನು ಉಂಗುರ ರಿಪೇರಿ ಮಾಡಿಸ್ಕೊಂಡು ಕೈ ಕೊಟ್ಟರೆ ನೋಡಪ್ಪ, ನನ್ನ ರಿಪೇರಿ ಮಾಡಿಸ್ಕೊಡಪ್ಪ ಆಟೋದು ಕಾಸಿಲ್ಲ. ನನ್ನ ಮದುವೆ ಆಗೋ ಪುಣ್ಯ ಇಲ್ಲ, ಹುಡುಗರಿಗೆ ಯಾರಿಗೂ ಇಲ್ಲ. ನಾನು ಬರ್ತೀನಿ. ಹಂಗಾರೆ ನಿನ್ ಮದುವೆ ಆಗಿಲ್ಲ.
ಈ ರೀತಿ ನಿಮ್ಮ ಅತ್ತಿಗೆ ನನ್ನ ಹಿತ ಯಾವಾಗ ಕಣ್ಣೀರು ಸುರಿಸ್ತಾ ಇದ್ರೆ ಈ ನಿಮ್ಮ ಆರೋಗ್ಯದ ಗತಿ ಏನಾಗ್ಬೇಕು ಅಷ್ಟೇ ಅಲ್ಲ ನಿಮ್ಮನ್ನೇ ನಂಬ್ಕೊಂಡಿರೋ ನನ್ನ ಗತಿ ಏನಾಗ್ಬೇಕವ ಏನಂದ ಹೇಳಿದ ಶಿವಣಿ ಎತ್ತ ತಾಯಿಗಿಂತ ಮಿಗಿಲಾದ ಸಾಕಿದ ಆ ನನ್ನ ಅತ್ತಿಗೆಲ್ಲ ಹೇಗೆ ಮರೆಯಲಿ ಅಕ್ಕರಿಯ ತುತ್ತುಡಿ ಸಾಕಿ ಬೆಳೆಸಿದ ಆ ನನ್ನ ದೊರೆಮದೇವಿ ತನ್ನ ಹೇಗೆ ಮರೆಯಲಿ ಶಿವಣಿ ಮಾವ ಕಷ್ಟ ಅನ್ನೋದು ಹುಟ್ಟು ಸಾವು ಅನ್ನೋದು ಯಾವಾಗಲೂ ಸಹಜ ಈ ಕಷ್ಟ ಅನ್ನೋದು ಮಾನವರಿಗೆ ಬರದೆ ಮರಕ್ಕೆ ಬರ್ತಿದೆ ಮಾವ ಈ ಕಷ್ಟ ನಷ್ಟನ ಎದುರಿಸಿದಾಗಲೇ ನಾವೆಲ್ಲ ಆ ಗುರಿ ತಲುಪಕ್ಕಾಗದು ಅದೇನು ನಿಜ ಶಿವಣಿ ಈ ಅನಾಥನ ಮೇಲೆ ಇಟ್ಟಿರುವ ಆಸೆ ನೆರವೇರುತ್ತವೆಂದು ಯಾರಿಗೆ ತಾನೇ ತಿಳಿಯುತ್ತದೆ ಮಾವ ಹಾಗಾದ್ರೆ ಮಾನವರ ಆಸೆಗಳು ನೆರವೇರಲು ಈ ಮಾನವನ ಆಸೆಗೆ ಕೊನೆಯೇ ಇಲ್ಲ ಈ ಮಾನವರ ಜೀವನ ನೀರಿನ ಮೇಲೆ ಗುಳ್ಳೆಯಂತೆ ಯಾವ ಸಮಯದಲ್ಲಿ ಯಾರಿಗೋಗುತ್ತದೋ ಕೇಳಲು ಬರುವಂತಿಲ್ಲ ಈ ಮಾನವನ ಆಸೆ ನೆರವೇರುತ್ತವೆಂದು ಯಾರಿಗೆ ತಾನೇ ತಿಳಿಯುತ್ತದೆ ನೋಡ್ ಮಾವ ನಾನ್ ಮಾತ್ರ ನಿಮ್ಮ ಮೇಲಿರೋ ಇಟ್ಟಿರೋ ಆಸೆ
ಮಾತುಗಳು ಮಾತ್ರ ನೆರವೇರಿತು ಮಾವ, ಖಂಡಿತವಾಗ್ಲೂ ನೆರವೇರಿತು. ಈ ನನ್ನ ಜೀವನದ ಗೋಳಿನ ಕಥೆಯನ್ನು ಕೇಳಿದ ನಮ್ಮ ತಂದೆಯವರು ಈ ನಮ್ಮಿಬ್ಬರ ಮದುವೆಗೆ ಒಪ್ಪಿದ್ದಾರೆ. ಇನ್ನೇನು ಅವರು ಕೂಡ ಮದುವೆಯ ಮಾತುಕತೆಗೆ ಬರ್ತಾರೆ. ಆದ್ರೆ ನೀವು ನಿಮ್ಮಣ್ಣ ಒಪ್ಪಿದ್ರೆ ಮಾತ್ರ ನಾಳೆ ನೀವು ನಿಶ್ಚಿತಾರ್ಥ ಮಾವ. ನನ್ನ ಒಪ್ಪಿಗೆ ಅನ್ನೋದು ನನ್ನ ಜೀವನದಲ್ಲೇ ಇಲ್ಲ. ನನ್ನ ಅಣ್ಣ ಒಪ್ಪಿದರೆ ಮುಗಿದೇ ಹೋಯಿತು. ಮಾವ, ಸೂರ್ಯ ಚಂದ್ರ ಅಷ್ಟ ದಿಕ್ಕುಗಳೇ ನಮ್ಮ ಪ್ರೀತಿಗೆ ಒಪ್ಪಿದ್ದಾರೆ ಅಂದರೆ ಈ ನಿಮ್ಮಣ್ಣ ಒಪ್ಪದೇ ಇರ್ತಾನೆ. ಒಪ್ಪಿದರೆ ಒಳ್ಳೆಯದಲ್ಲವೇ? ಅದನ್ನು ತಿರಸ್ಕರಿಸಲು ನಾರ್ಯಾರು? ಮಾವ ಒಪ್ಪೇ ಒಪ್ತಾರೆ. ಅಂದಾಗೆ ನೀವು ಗೌರಿ ಹಬ್ಬದ ದಿನ ನನಗೊಂದು ಕೊಟ್ಟ ಸಿಹಿ ಮುತ್ತನ್ನ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಇದು ಮಾತ್ರ 100ಕ್ಕೆ 100 ಸತ್ಯ ಮಾವ. ಏಕೆ ಅಶ್ವಿನಿ? ಗೌರಿ ಹಬ್ಬದ ನೆನಪಿನಲ್ಲಿ ಮಕ್ಕಳೇ ಆಗಿದೆ ಎಂದು ಹಿರಿಯರು ಹೇಳಿದ್ದಾರೆ. ಮಾತು ಆಡಿದರೆ ಹೋಯಿತು, ಮುತ್ತು ಹೊಡೆದರೆ ಹೋಯಿತು, ಅದರಂತೆ ಕಳೆದ ಹೋದ ವಯಸ್ಸು ಮತ್ತೆ ಮರಳಿ ಬಾರದ ಅಶ್ವಿನಿ. ಯಾಕೆ ಮಾವ? ಪವಿತ್ರ ಪ್ರೇಮಿಗಳು ದಿನನಿತ್ಯ ಮುತ್ತು ಕೊಟ್ಟರು ಮತ್ತೆ ಕೊಡದಾರದೇನು? ಇದನ್ನು ಪ್ರೀತಿ ಅನ್ನುತ್ತಾರೆ ಅಶ್ವಿನಿ, ಅದನ್ನು ವಯಸ್ಸು ಅನ್ನುತ್ತಾರೆ. ಹಾಗಾದ್ರೆ ವಯಸ್ಸು ಮರಳಿ ಬರಲಾರದು, ಪ್ರೀತಿ ಮರಳಿ ಬರುತ್ತದೆಯೇ? ಈ ಜೀವಕ್ಕೆ ಸಾವಿರಬಹುದು, ಆದರೆ ಪ್ರೀತಿಗೆ ಸಾವಿಲ್ಲ ಅಶ್ವಿನಿ. ಆದರೆ ಪ್ರೀತಿಗೆ ಸಾವಿಲ್ಲ ಅನ್ನೋ ನೀವು ಮತ್ತೆ ನನಗೇಕೆ ಮುತ್ತು ಕೊಡಬಾರದು? ಹಾಗಲ್ಲ, ಅದು ಪ್ರೀತಿಗಾಗಿ ಕೊಟ್ಟ ಮುತ್ತು. ಹಾಗಾದರೆ ಅಂದು ನೀವು ಗೌರಿ ಹಬ್ಬದ ದಿನ ಕೊಟ್ಟ ಮುತ್ತು ಬೇರೆ ಏನು? ಹಾಗಲ್ಲ, ಇದು ಪ್ರೀತಿಗಾಗಿ ಕೊಟ್ಟ ಮುತ್ತು. ಅಂದರೆ ಈಗ ಅಂದುಕೊಟ್ಟ ಮುತ್ತಲ್ಲಿ ಈಗ ಪ್ರೀತಿಗಾಗಿ ನನ್ನ ಕೆನ್ನೆಗೊಂದು ಮುತ್ತು ಕೊಡಿ ಮಾವ. ಹರಿವು ಸಮುದ್ರದಲ್ಲಿ ಈಜಬಹುದು, ಆದರೆ ಪ್ರೀತಿ ಸಮುದ್ರದಲ್ಲಿ ಈಜಬೇಕೆಂದರೆ ಬಹಳ ಕಷ್ಟ.
ನೀನು ಹೋಗುವ ಸುಡಿ ನಾನು ಎಷ್ಟಿಗೆ ಹೋಗಿ ಬರುತ್ತೀನಿ ಟಾಟಾ ಬಾಯ್ ಬಾ ಮಾವ ಮನೆಗೆ ಹೋಗೋಣ. ನಮ್ಮ ಮಾವ ನನ್ನನ್ನ ಮದುವೆ ಆಗುವಂತ ತಿಳ್ಕೊಂಡ ಕಲ್ಪನೆ ಸುಳ್ಳಾಯ್ತು. ನಮ್ಮ ಮಾವ ಹಣದಲ್ಲಿ ಶ್ರೀಮಂತಿಕೆಯಲ್ಲಿ ಶ್ರೀಮಂತರಲ್ಲಿದ್ರು ಗುಣದಲ್ಲಿ